ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಿಪಿಆರ್ ನಿಂದ ಕಾರ್ಯಾಚರಣೆ ಆರಂಭ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಶೋಧವನ್ನ ನಡೆಸಲಿರುವವರು ಜಿಪಿಆರ್ ಸಹಾಯದಿಂದ ನಡೆಯುತ್ತೆ ಅಂತ. ಪಾಯಿಂಟ್ ನಂಬರ್ 13ರಲ್ಲಿ ಜಿಪಿಆರ್ ಅನ್ನ ಬಳಸಲಾಗುತ್ತೆ. ಮೊದಲು ಎಸ್ಐಟಿ ಕಚೇರಿಗೆ ಜಿಪಿಆರ್ ಯಂತ್ರ ಬರುತ್ತೆ. ಬಳಿಕ ಪಾಯಿಂಟ್ ನಂಬರ್ 13ಕ್ಕೆ ಜಿಪಿಆರ್ ಅನ್ನ ರವಾನೆ ಮಾಡಲಾಗುತ್ತೆ. ಎಸ್ಐಟಿ ಡಿಐಜಿ ಅನುಚೇತ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯುತ್ತೆ. ಇದುವರೆಗೂ ಕೂಡ ಇಷ್ಟು ಪಾಯಿಂಟ್ಗಳಲ್ಲೇನು ಉತ್ಖನನ ಕಾರ್ಯ ಆಯಿತು, ಇಲ್ಲಿ ಜಿಪಿಆರ್ನ ಬಳಕೆ ಆಗಿರಲಿಲ್ಲ. ಇದೀಗ ಜಿಪಿಆರ್ ಸಹಾಯದಿಂದ ಪಾಯಿಂಟ್ ನಂಬರ್ 13ರ ಉತ್ಖನನ ನಡೆಯುತ್ತೆ ಅನ್ನೋ ವಿಚಾರಗಳು ಗೊತ್ತಾಗ್ತಾ ಇದೆ. ಇದಕ್ಕೆ ಬೇಕಿರುವಂತಹ ಅನುಮತಿಗಳನ್ನ ಪಡೆದಾಗಿದೆ, ಪ್ರಕ್ರಿಯೆಗಳೆಲ್ಲ ಕಂಪ್ಲೀಟ್ ಆಗಿದೆ. ಶೋಧಕ್ಕೆ ಜಿಪಿಆರ್ ಅನ್ನ ಬಳಸ್ತಾರೆ. ನಿಮಗೆ ಗೊತ್ತಿದೆ ಈ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ. ಭೂಮಿಯ ಆಳದಲ್ಲಿ ಅಸ್ಥಿಪಂಜರಗಳು ಅಥವಾ ಯಾವುದಾದ್ರು ಮೆಟಲ್ಗಳಿದ್ದಾಗ ಸಂದೇಶವನ್ನ ರವಾನಿಸುತ್ತೆ. ಪೃಥ್ವಿ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ಪೃಥ್ವಿ, ಇದುವರೆಗಿನ ಯಾವುದೇ ಪಾಯಿಂಟ್ ನ ಹುಡುಕಾಟದಲ್ಲೂ ಕೂಡ ಜಿಪಿಆರ್ ಬಳಕೆ ಆಗಿಲ್ಲ. ಬಹಳಷ್ಟು ಜನ ಇದ್ರ ಬಗ್ಗೆ ಮಾತನಾಡಿದ್ದು ಇದೆ. ಬಹಳ ವರ್ಷಗಳ ಹಿಂದಿನ ಕೇಸ್, ಜಿಪಿಆರ್ ಬಳಸಿದ್ರೆ ಉತ್ತಮ ಅನ್ನೋದಾಗಿ. ಸೊ ಈಗ ಜಿಪಿಆರ್ ಬಳಕೆಗೆ ಮುಂದಾಗಿದ್ದಾರೆ, ಸ್ಥಳಕ್ಕೆ ಬಂದಿದೆಯಾ, ಏನ್ ಅಪ್ಡೇಟ್ ಸಿಗ್ತಾ ಇದೆ ಪೃಥ್ವಿ? ಚೈತ್ರ, ಇವತ್ತು ಜಿಪಿಆರ್ ಬಳಕೆ ನಿಚ್ಚಳವಾಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಏನು ಇವತ್ತು ಆ ಜಿಪಿಆರ್ನ ಬಳಸಬೇಕು ಅಂತ ಹೇಳಿ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು, ಒತ್ತಾಯಗಳು ಕೇಳಿ ಬರ್ತಾ ಇತ್ತು. ಆ ಒಂದು ಅನಾಮಿಕ ದೂರುದಾರನ ಲಾಯರ್ಸ್ಗಳು ಕೂಡ ಡಿಮ್ಯಾಂಡ್ ಅನ್ನು ಇಟ್ಟಿದ್ರು. ಸದ್ಯಕ್ಕೆ ಆ ಒಂದು GPRS ಈಗ ಶತಾಯಗತಾಯ ಪ್ರಯತ್ನ ಮಾಡಿ SIT ತಂದಿರುವಂಥದ್ದು. ಅಂದರೆ ಏನು ಕಳೆದ 2-3 ದಿನಗಳಿಂದ ಹಿಂದೆನೇ ಬರುತ್ತೆ ಅಂತ ಹೇಳಿ ಅನ್ಕೊಳ್ಳಾಗ್ತಾ ಇತ್ತು. ಸದ್ಯಕ್ಕೆ ಇವತ್ತು ಬರ್ತಾ ಇದೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. SITಯ DIG ಅನುಚೇತ್ ಅವರು ಅದ್ರ ಜೊತೆ ಬರ್ತಾ ಇದ್ದಾರೆ, ಅದನ್ನು ಬರ್ತಾ ಇದ್ದಾರೆ. ಇನ್ನೇನು ಒಂದು 3 ಗಂಟೆ ಸುಮಾರಿಗೆ ಪಾಯಿಂಟ್ ನಂಬರ್ 13ಕ್ಕೆ ಬರುತ್ತೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಆರಂಭಿಕ ಹಂತದಲ್ಲಿ ಅದು ಬೆಳ್ತಂಗಡಿ SIT ಪೊಲೀಸ್ ಠಾಣೆ ಏನಿದೆ, ಸೊ ಅಲ್ಲಿಗೆ ಹೋಗುತ್ತೆ. ಅಲ್ಲಿ ಏನು ಈಗ ದೂರುದಾರ ಮತ್ತೆ AC ಮತ್ತೆ ವಿವಿಧ ತಂಡ ಏನಿದೆ, ಸೊ ಎಲ್ಲರೂ SIT ಆಫೀಸ್ನಲ್ಲೇ ಇರುವಂಥದ್ದು, ಪೊಲೀಸ್ ಸ್ಟೇಷನ್ನಲ್ಲೇ ಇರುವಂಥದ್ದು. ಸೊ ಅವ್ರನ್ನೆಲ್ಲರನ್ನೂ ಕೂಡ ಕರ್ಕೊಂಡು ಆ ಒಂದು ಮಿಷನ್ ಇಲ್ಲಿಗೆ ಬರುವಂಥದ್ದು, ಅಂದರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಏನಿದೆ, ಸೊ ಅದನ್ನು ಇಲ್ಲಿಗೆ ತಂದು ಇಲ್ಲಿ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾರೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ಸೊ ಮಧ್ಯಾಹ್ನ 3 ಗಂಟೆಗೆ ಇಲ್ಲಿಗೆ ತಲುಪುವಂಥ ಸಾಧ್ಯತೆಗಳಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಆದರೆ ಇಲ್ಲಿ ಯಾವುದೇ ರೀತಿ ತಯಾರಿಗಳೇನು 13ರಲ್ಲಿ ನಡೆದಿಲ್ಲ. ನಾವು 13ನೇ ಪಾಯಿಂಟ್ನಲ್ಲೇ ಇದ್ದೀವಿ. ಇಲ್ಲಿ ನೋಡ್ಬೋದಾಗಿದೆ ಅಂತಹ ಮಟ್ಟದಲ್ಲಿ ಯಾವುದೇ ರೀತಿ ತಯಾರಿ ನಡೆದಿಲ್ಲ. ಸೊ ಇಲ್ಲಿ ಈ ಒಂದು ಏನು ಡೆಮೋ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಈ ರಡಾರ್ನಲ್ಲಿ ಡೆಮೋ ಅಲ್ಲ, ಡೈರೆಕ್ಟ್ ಆಗಿ ಆ ಶೋಧವನ್ನೇ ಮಾಡ್ತಾರೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ಸೊ 13ನೇ ಪಾಯಿಂಟ್ ಏನಿದೆ, ಇದು ಸಾಕಷ್ಟು ವಿಶಾಲವಾಗಿರುವಂತಹ ಪಾಯಿಂಟ್ ಇದಾಗಿದೆ. ಸೊ ಇಲ್ಲಿ ಮೇಲ್ಭಾಗದಲ್ಲಿ ಆ ಕಳೆ ಹುಲ್ಲೆಲ್ಲ ಏನಿದೆ, ಸೊ ಅವೆಲ್ಲವೂ ಕೂಡ ಈ ಭಾಗದಲ್ಲೇ ಇರುವಂಥದ್ದು. ಅಂದರೆ ಇನ್ನೂ ಕೂಡ ಅದನ್ನೇನು ಕ್ಲೀನ್ ಮಾಡ್ಕೊಂಡಿಲ್ಲ. ಆದರೆ ಒಂದು ಹಂತದಲ್ಲಿ ಕೇಳ್ಪಟ್ಟಿದ್ದೇನಂತ ಹೇಳಿದರೆ ಇಂಥದ್ದನ್ನೆಲ್ಲವನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಕ್ಲೀನ್ ಮಾಡ್ಕೊಂಡು ಅದಾದ ಬಳಿಕ ಅದನ್ನ ರಡಾರ್ನ ಯೂಸ್ ಮಾಡಬೇಕಾಗುತ್ತೆ ಅನ್ನೋ ವಿಚಾರಗಳು ಕೂಡ ಕೇಳ್ಪಡ್ತಾ ಇದೆ. ಆದರೆ ಇಲ್ಲಿ ಯಾವುದೇ ರೀತಿ ಕ್ಲೀನ್ ಅನ್ನ ಮಾಡಿಲ್ಲ. ಆದರೆ 3 ಗಂಟೆ ಹೊತ್ತಿಗೆ ಇಲ್ಲಿಗೆ ಅದನ್ನ ತಗೊಂಡು ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಮಾಹಿತಿ ಸಿಕ್ಕಿರುವಂಥದ್ದು. ಸದ್ಯಕ್ಕೆ ಆ ಒಂದು ರಡಾರ್ ಬಂದ್ರೆ ಅಂದ್ರೆ ಅದರಲ್ಲಿ ಸಾಕಷ್ಟು ವಿಧಗಳಿರುತ್ತೆ. ಸೊ ಈ ಸದ್ಯಕ್ಕೆ ಮಳೆ ಬೀಳ್ತಾ ಇದೆ ಮತ್ತೆ ಒದ್ದೆ ಆಗಿದೆ ಪ್ರದೇಶ. ಸೊ ಕಿಂಡಿ ಅಣೆಕಟ್ಟು ಪಕ್ಕದಲ್ಲೇ ಇರೋದ್ರಿಂದ ಪಕ್ಕದಲ್ಲಿ ನೀರು ಇರುವಂತಹ ಪ್ರದೇಶ ಆಗಿದೆ. ಇಲ್ಲಿ ಯಾವ ರೀತಿ ಬಳಸ್ತಾರೆ ಅನ್ನೋದನ್ನ ಮುಂದಿನ ಹಂತಗಳಲ್ಲಿ ನೋಡಬೇಕಾಗಿದೆ. ಆರಂಭಿಕ ಹಂತದಲ್ಲಿ ಈ ಒಂದು ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ನ ಡೆಮೋ ನಡೆಯುತ್ತೆ. ಸೊ ಡೆಮೋ ನಡೆದಾದ ಬಳಿಕ ಈ ಒಂದು ಶೋಧ ಕಾರ್ಯಾಚರಣೆಗೆ ಒರಿಜಿನಲ್ ಆಗಿ ನಾಳೆ ಬಳಸ್ಕೊಳ್ಳಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಡೈರೆಕ್ಟ್ ಆಗಿ 13ನೇ ಪಾಯಿಂಟಿಗೆ ಬರ್ತಾರೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ದಿನಕ್ಕೆ ಲಕ್ಷಗಟ್ಟಲೆ ಬಾಡಿಗೆ ಇರೋದ್ರಿಂದ ಅದನ್ನ ಟೈಮ್ ವೇಸ್ಟ್ ಮಾಡ್ಕೊಳ್ಬಾರ್ದು. ಸೊ ಇಮಿಡಿಯೇಟ್ ಅದನ್ನ ಶೋಧ ಕಾರ್ಯಾಚರಣೆಯನ್ನು ಆರಂಭಿಸಬೇಕು ಅಂತ ಹೇಳಿ ಈಗ ಇದನ್ನ ಇಲ್ಲಿಗೆ ತರ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ಮಾಡ್ತಾರೆ, ಶೋಧ ಕಾರ್ಯಾಚರಣೆ ಯಾವ ರೀತಿ ಇರುತ್ತೆ, ಸೊ ಅಂದರೆ ಅದು ಎಷ್ಟು ಅಡ್ವಾನ್ಸ್ ಆಗಿರೋದನ್ನು ತಂದಿದ್ದಾರೆ ಅನ್ನೋದನ್ನು ಮುಂದಿನ ಹಂತಗಳಲ್ಲಿ ನೋಡಬೇಕಾಗಿದೆ. ಆದರೆ ಇವತ್ತು ಏನು ಬೆಳ್ತಂಗಡಿ SIT ಪೊಲೀಸ್ ಠಾಣೆಗೆ ಆರಂಭಿಕ ಹಂತದಲ್ಲಿ ಬರುತ್ತೆ. ಸೊ ಅಲ್ಲಿ ಅಧಿಕಾರಿಗಳ ಜೊತೆ ಕೆಲವೊಂದು ಸಣ್ಣ ಚರ್ಚೆಯನ್ನು ಮಾಡಿಕೊಂಡು ಅದನ್ನು ಡೈರೆಕ್ಟ್ ಆಗಿ ಇಲ್ಲಿಗೆ ತರ್ತಾರೆ. ಇಲ್ಲಿ ಆ ಒಂದು ಶೋಧ ಕಾರ್ಯವನ್ನು ಮಾಡ್ತಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಪೃಥ್ವಿ ಮಾಹಿತಿಗಾಗಿ.